ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ಯಾರಿದು? ಮೇಡಮ್ ಕುಮಾರ್ ಅಂತ. ಓಕೆ, ಕುಮಾರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಯಾರಾದ್ರೂ ಒಬ್ರು ಬಗ್ಗೆ ಕೇಳೋಕೆ ಅವಕಾಶವಿದೆ. ಯಾರ ಬಗ್ಗೆ ಅಂದ್ರೆ ಮಕ್ಕಳದು ಟ್ವಿನ್ಸ್, ಅದು ಎರಡು ಸೇಮ್ ಡೇಟ್, ಟೈಮಿಂಗ್ ಎಲ್ಲ ಜಸ್ಟ್ 2 ನಿಮಿಷ ಮಾತ್ರ ಡಿಫರೆನ್ಸ್. ಓಕೆ ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಮಕ್ಕಳು ಬಂದು 14/2/2007. ಓಕೆ, ಟೈಮಿಂಗ್ಸು? ಟೈಮಿಂಗು 6 ಗಂಟೆ 50 ನಿಮಿಷಕ್ಕೊಬ್ಬ, ಇನ್ನೊಬ್ಬ 6 ಗಂಟೆ 53 ನಿಮಿಷಕ್ಕೊಬ್ಬ. ಬೆಳಗಿನ ಜಾವನಾ? ಸಂಜೆ. ಸಂಜೆ. ಓಕೆ, ಪ್ಲೇಸ್ ಹೇಳಿ ಸರ್, ಯಾವ ಸ್ಥಳದಲ್ಲಿ? ಬಳ್ಳಾರಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಈಗ ಮೊದಲನೆಯವರು ಎಷ್ಟು ಅಂತ ಹೇಳಿ? 6 ಗಂಟೆ 50 ನಿಮಿಷ ಸರ್. 50. ಇನ್ನೊಬ್ಬ 6 ಗಂಟೆ 53 ನಿಮಿಷ. ಓಕೆ, ಸೇಮ್ ಡೇಟ್ 14/2/2007. ಒಂದು ನಿಮಿಷ. ರಾಶಿ ಬಂದ್ಬಿಟ್ಟು ಧನುರಾಶಿ, ಪೂರ್ವಾಷಾಢ ನಕ್ಷತ್ರ, ಕರೆಕ್ಟಾ? ಹಾಂ ಸರ್. ಇಲ್ಲಿ ಸದ್ಯಕ್ಕೆ ಅವ್ರಿಗೆ ಈಗ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾರೆ, ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾರೆ. ಚಂದ್ರನ ಒಂದು ಕಾಂಬಿನೇಷನಲ್ಲಿ 5-7-4. ಇಲ್ಲಿ ನಮಗೆ ಕಸ್ಪ್ ಅಂತ ಒಂದು ಬರುತ್ತೆ, ಆ ಕಸ್ಪಲ್ಲಿ ಡಿಫ್ರೆನ್ಸ್ ಆಗುತ್ತೆ. 4ನೇ ಮನೆ ಶುಕ್ರ ಬಂದಿದೆ, ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬರದ್ದು ಎಷ್ಟು ಟೈಮು 5:52 ನಿಮಿಷ ಅಂತಂದಿದ್ರು, ಕರೆಕ್ಟು? 5:52. ಓಕೆ, ಜನರೇಟ್ ಮಾಡೋಣ. ಇನ್ನೊಂದು ಕಾಲ್ಸ್ ಬರ್ತಾ ಇರುತ್ತಲ್ಲ, ತೊಗೊಳಕ್ಕೆ ಈಸಿ ಆಗುತ್ತೆ. ಓಕೆ, ಇವೆರಡರಲ್ಲೂ ಡಿಫ್ರೆನ್ಸ್ ಏನು ಅಂತ ನಾವು ಇಲ್ಲೇ ಹೇಳ್ಬಿಡ್ಬೋದು. ಟೈಮ್ ಸೇಮ್ ಇರುತ್ತೆ, ಇಲ್ಲಿ ಕಸ್ಪ್ಗಳಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ನಾವು ನೋಡಬೇಕು. ಒಂದೊಂದು ನಿಮಿಷಕ್ಕೆ, ಅದಕ್ಕೆ ಟೈಮ್ ಇಂಪಾರ್ಟೆಂಟ್ ಹೇಳಿದ್ನಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇಬ್ಬರು ಹೆಚ್ಚು ಕಮ್ಮಿ ಸೇಮ್ ಎಜುಕೇಷನ್ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ, ಯಾಕಂದರೆ ಶುಕ್ರನ ಬಂದಿದೆ. ಬಟ್ 9ರಲ್ಲಿ ಗುರು ಹೈಯರ್ ಎಜುಕೇಷನಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ಎಜುಕೇಷನ್ ಕಾಂಬಿನೇಷನ್ ತೋರಿಸ್ತಾ ಇರ್ತಕ್ಕಂಥದ್ದು 5ನೇ ಮನೆ, 7ನೇ ಮನೆ, 4ನೇ ಮನೆ. ಎಜುಕೇಷನ್ ಚೆನ್ನಾಗಿ ಓದ್ತಾರೆ. ಆರೋಗ್ಯದಲ್ಲಿ ಒಬ್ಬರಿಗೆ ಹೆಚ್ಚಿರುತ್ತೆ, ಒಬ್ಬರು ಕಮ್ಮಿ ಇರುತ್ತೆ. ಇಬ್ಬರಲ್ಲಿ ಒಬ್ಬರಿಗೆ ಆರೋಗ್ಯ ತುಂಬ ಸ್ಟ್ರಾಂಗ್ ಇರ್ತಾರೆ, ಇನ್ನೊಬ್ಬರು ವೀಕ್ ಇರ್ತಾರೆ. ಯಾಕೆಂದರೆ 4ನೇ ಮನೆ ತೋರಿಸಿದೆ, ಮತ್ತು ಹಿಂದೆ ಸೂರ್ಯ ಮತ್ತು ಶುಕ್ರ ಎರಡೂ ನೋಡಿದಾಗ 4th ಹೌಸ್ ಅನಾರೋಗ್ಯವನ್ನು ತೋರಿಸ್ತಕ್ಕಂಥದ್ದು. ಇಬ್ಬರಿಗೂ ಸೇರಿ ಏನು ದಾನ ಮಾಡ್ಬೋದು ನಾನು ಸಜೆಸ್ಟ್ ಮಾಡ್ತೀನಿ. ಕಡಲೆಕಾಳು, ಬೆಂಗಾಲ್ ಗ್ರಾಮ್ ಅಂತ ಹೇಳ್ತಾರೆ, ದಾನ ಮಾಡಿ. ಬಲಗೈ 7, 3, 10, 7ನೇ ಮನೆ, 3ನೇ ಮನೆ, 10ನೇ ಮನೆ. ಬಲಗೈ ಮಧ್ಯದ ಬೆರಳಲ್ಲಿ ಒಂದು ಜಿರ್ಕಾನ್ ಅನ್ನೋದು ಒಂದು ಜೆಮ್ ಸ್ಟೋನ್ ಬರುತ್ತೆ, ಜಿರ್ಕಾನ್ ಅಂತ ಬರುತ್ತೆ. ಅದನ್ನು ಶುಕ್ರವಾರ ದಿವಸ ಮಧ್ಯದ ಬೆರಳಿಗೆ ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಅವರ ಕೊರಳಿಗೆ ಒಂದು 2 ಮುಖದ ರುದ್ರಾಕ್ಷಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ವೀರೇಶ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ತಂದೆಯವ್ರ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಹಾಂ ಮೇಡಮ್, ಗೊತ್ತಿದೆ. ಹೇಳಿ. 1/1963. 1/1963. ಜನವರಿ 19ನೇ ತಾರೀಕು, 63ನೇ ಇಸ್ವಿ. ಜನವರಿ 1 1963. ಓಕೆ, ಸರಿ. ಟೈಮಿಂಗ್ ಹೇಳಿ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 7 ಮೇಡಮ್. ಎಷ್ಟು? 7. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ. ಏನು ಕೆಲಸ ಮಾಡ್ತೀರಾ ಸರ್ ನೀವು? ನಾವು ಕಾಲೇಜಲ್ಲಿ ಮಾಡ್ತೀವಿ. ಏನು ಮಾಡ್ತೀರಾ? ಕ್ಲರ್ಕ್ ವರ್ಕ್ ಮಾಡ್ತೀವಿ. ಏನು ಡೆವಲಪ್ಪು? ಸಿಸ್ಟಮ್ ಡೆವಲಪ್. ಸಿಸ್ಟಮ್ ವರ್ಕ್ ಮಾಡ್ತೀನಿ. ಸಿಸ್ಟಮ್ ವರ್ಕ್ ಮಾಡ್ತೀರಾ? ಹಾಂ ಮೇಡಮ್. ನಾನು ಯಾರೋ ಅನ್ಎಜುಕೇಟೆಡ್ ಅನ್ಕೊಂಡಲ್ಲ ಸರ್. ಇಲ್ಲ ಓದೇ ಇಲ್ಲ ಪಾಪ ಏನು 3ನೇ ಕ್ಲಾಸು ಓದಿಲ್ಲ ಅನ್ಕೊಂಡಲ್ಲ. ನೀವು ಹೇಳೋ ರೀತಿ ನೋಡಿದ್ರೆ ನಾನು ತುಂಬ ಬೇಜಾರಲ್ಲಿದ್ದೆ, ಯಾಕೆ ಪಾಪ ಅಂತ. ಸಿಸ್ಟಮ್ ಡೆವಲಪರ್ ಅಂದರೆ ಹೆಂಗೆ ಸ್ಮಾರ್ಟ್ ಆಗಿರ್ಬೇಕಲ್ವ ಸರ್ ನೀವು ಹೇಳೋದ್ರಲ್ಲಿ. ಅವ್ರು ಇವಾಗ ತಾನೇ ಆ್ಯಂಕರ್ ಹೇಳಿದ್ದಾರೆ, ಟೈಮ್ ಇಲ್ಲ ಅಂದರೆ ಹೇಳಿ ಅಂತ. ನೀವು ಡೇಟ್ ಆಫ್ ಬರ್ತಲ್ಲಿ ಟೈಮ್ ಇಲ್ಲ ಅಂತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಅದನ್ನೇ ಕೇಳಿದ್ದು, ಫುಲ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇದೆಯಾ ಅಂತಂದಾಗ ಇಲ್ಲ ಅಂದಾಗ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಲ್ವಾ? ಏನು ಆರೋಗ್ಯದ ಬಗ್ಗೆ ಕೇಳಬೇಕಾ, ಯಾವುದು ದುಡ್ಡಿನ ಬಗ್ಗೆ? ಆರೋಗ್ಯದ ಬಗ್ಗೆ, ಹೆಲ್ತ್. 7 ಅನ್ನೋ ನಂಬರ್ ಕೊಟ್ಟಿದ್ದೀರಾ. ಸಿಸ್ಟಮ್ ಡೆವಲಪರು ಸಿಸ್ಟಮ್ ಆಗಿರ್ಬೇಕು ಅವಾಗ ಲೈಫಲ್ಲಿ ಅಲ್ವಾ? ಸಿಸ್ಟಮ್ ಡೆವಲಪರ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್.
ಕೇತು ದಶೆಯಲ್ಲಿ ಕೇಳಿದ್ದೀರಾ, ಕೇತು ದಶೆ 29ವರೆಗೂ ಇದೆ. ಕೇತು ದಶೆ 10/6/6, ಅದಾದ ನಂತರ ಶುಕ್ರ 11 ಬರುತ್ತೆ. ಸ್ವಲ್ಪ 29 ಆದ ಮೇಲೆ ಸ್ವಲ್ಪ ಕಷ್ಟ ಇದೆ. ಇನ್ನು ಬೆಡ್ ರಿಡನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದರೆ 12ನೇ ಮನೆ ಹೆಲ್ತ್ ಕಾಂಬಿನೇಷನ್ ನಾವು ಹಾಕ್ಕೊಂಡಾಗ 12ನೇ ಮನೆ ಶುಕ್ರ ಬಂದಾಗ ಸ್ವಲ್ಪ ಬೆಡ್ ರಿಡನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಮೊಸರನ್ನು ದಾನ ಮಾಡ್ತಾ ಬನ್ನಿ. ಇಲ್ಲಿ 6ನೇ ಮನೆ ಗುರು ಕಾಂಬಿನೇಷನ್ ತೋರಿಸ್ತಾ ಇದೆ ಕಸ್ಪಲ್ಲಿ. 6ನೇ ಕಸ್ಪು ಇಲ್ಲೂ ಅದೇ ಥರನೇ ಬೆಡ್ ರಿಡನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅಥವಾ ಹಾಸ್ಪಿಟಲ್ ವಿಸಿಟ್ ಮಾಡ್ತಾನೇ ಇರಬೇಕು ಮುಂದಿನ ದಿನಗಳಲ್ಲಿ ತೋರಿಸ್ತಾ ಇದೆ. ಈಗ ಏನು ಸಮಸ್ಯೆ ಆಗಿದೆ ಏನಾದ್ರು ಹೇಳ್ಬೋದಾ? ಇದರ ಲೈನಲ್ಲಿ ಇಲ್ಲ. ಸೊ ಅವರು ಸಿಸ್ಟಮ್ ಡೆವಲಪ್ ಮಾಡಿಕೊಂಡು ಮಲ್ಕೊಂಬಿಟ್ಟಿದ್ದಾರೆ. ಅವ್ರ ಸಮಸ್ಯೆ ಬೇಗ ಫಾಸ್ಟಾಗಿ ಹೇಳಬೇಕು. ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ ಎದ್ದು ಕುದುರೆ ಓಡ್ದಂಗೆ, ಇವತ್ತು ರಥಸಪ್ತಮಿ, ಕುದುರೆ ಓಡ್ದಂಗೆ ಇರಬೇಕು. ಫಟ ಹೇಳ್ತಾ ಇರಬೇಕು. ಹೇಳ್ತೀವಿ. ಇದು ಚಂದ್ರ ಪಾಪ ಏನೋ ಕೇಳಿದ್ದಾರೆ, ಅವ್ರ ತಂದೆ ಸಮಸ್ಯೆ ಇದೆ. ಇವ್ರಿಗೂ ಕೂಡ 12ನೇ ಮನೆ ಚಂದ್ರ ಬಂದಿರೋದ್ರಿಂದ ಇವರು ಒಂದು ಪೌರ್ಣಮಿಯ ದಿವಸ, ವಿಶೇಷವಾಗಿ ಪೌರ್ಣಮಿ ದಿವಸ ಅವ್ರ ತಂದೆ ವಿಚಾರದಲ್ಲಿ ಇವತ್ತು ಪೌರ್ಣಮಿ ಅಂದರೆ ಅನ್ನದಾನವನ್ನು ಮಾಡಬೇಕು. ಅಥವಾ ಒಂದು 10ರಿಂದ 11 ಜನಕ್ಕೆ ಅಕ್ಕಿಯನ್ನಾದರೂ ದಾನ ಮಾಡಬೇಕಾಗುತ್ತೆ. ಇಷ್ಟು ಮಾಡಲಿ. ಮುಂದೆ ಅವ್ರು ಇನ್ನೂ ಹೆಚ್ಚು ಕೇಳಿದರೆ ಚೆನ್ನಾಗಿರುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಸಂಪತ್ ಕುಮಾರ್ ಅಂತ. ಓಕೆ, ಸಂಪತ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 27 ಫೆಬ್ರವರಿ 1996. ಓಕೆ. ರಾತ್ರಿ 10:30. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ತುಮಕೂರು ತಾಲೂಕು. ಗುರುಜೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ತುಮಕೂರಲ್ಲಿ ಖುಷಿ ಆಯ್ತಾ? ವೆರಿ ಗುಡ್. ತಾಲೂಕು ಆಯ್ತು, ಇರಬಿಡಿ. ತುಮಕೂರು ಅಂತ ಹಾಕಿದ್ದೀವಿ. ನೀವು ತಾಲೂಕು ಅಂತಂದಾಗ ಅದು ಡಿಸ್ಟ್ರಿಕ್ಕು ಆಗಿಬಿಟ್ಟಿದೆ ಈಗ. ಸಿರಾನ ಅಲ್ಲಿ ಪಕ್ಕ ಗುಬ್ಬಿ ಊರಲ್ಲೆಲ್ಲ. ಓಕೆ, ನಿಮ್ಮ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, 3ನೇ ಪಾದ. ಸೊ ಸದ್ಯಕ್ಕೆ ನಿಮಗೆ ಗುರುದಶೆ ನಡೀತಾ ಇದೆ 3, 6, 1, 8. ಫೈನಾನ್ಷಿಯಲಿ ಸ್ವಲ್ಪ ಹುಷಾರಾಗಿರಿ, ವೀಕ್ ಆಗಿರಿ. 5th ಹೌಸ್ ಇರ್ತಕ್ಕಂಥದ್ದು. ಮತ್ತು ಜಾಬ್ ಕಾನ್ಸ್ಟೆಂಟ್ ಆಗಿರಲ್ಲ, ರೋಲ್ ಆಗ್ತಾ ಇರುತ್ತೆ. ಏನು ಪ್ರಶ್ನೆ ಕೇಳಿ. ಮದುವೆ ಬಗ್ಗೆ ಕೇಳಬೇಕು. ಯಾವುದು? ಮದುವೆ ಬಗ್ಗೆ. ಏನು ಲವ್ ಮ್ಯಾರೇಜ್ಗೆ ಹೋಗ್ತೀರಾ? ಇಲ್ಲ ಸರ್. ಹೋಗ್ರಿ. ನೋಡ್ತಾ ಇದ್ದೀರಾ? ಲವ್ ಮ್ಯಾರೇಜ್ಗೂ ನೋಡ್ತಾ ಇದ್ದೀರಾ? ಅಲ್ಲ ಸರ್, ಹುಡುಗಿ ನೋಡ್ತಾ ಇದ್ದು. 6ನೇ ಮನೆ ಬಂದಿರತಕ್ಕಂಥದ್ದು. ನೀವು ಕಂಪ್ಲೀಟಾಗಿ 10 ಹುಡುಗಿರು ನೋಡಿದ್ರು ನೀವು ಫೈನಲೈಸ್ ಮಾಡಲ್ಲ. ಯಾಕಂದರೆ ನಿಮ್ಮ ದಶಾ ಹೇಳ್ತಾ ಇದೆ, ನಿಮ್ಮ ಫೈನಲೈಸ್ ಆಗೋದೇ ಕಷ್ಟ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ನೋಡೋಕ್ಕೆ? 1 ವರ್ಷ ಆಯಿತು ಅನ್ಸುತ್ತೆ. ಎಷ್ಟು ನೋಡಿರ್ಬೋದು? ಯಾವುದೋ 0ನಾ, 1ನಾ, 2ನಾ, 3ನಾ? 15 ನೋಡಿರ್ಬೋದು. ನಾನು ಹೆಂಗೆ ಹೇಳಿದೆ? ಈ ಪ್ಲಾನೆಟರಿ ಇಂಟೆಲಿಜೆನ್ಸೇ ಅದು. ಈ ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳುತ್ತಲ್ಲಿ ಇವರು. ಸೊ ನೀವು ಲವ್ ಮಾಡಬೇಕು ಫಸ್ಟು. ಯಾಕೆಂದರೆ ಲವ್ ಮಾಡಿದಾಗ ಏನಾಗುತ್ತೆ, ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ, ಅವಾಗ ಮದುವೆ ಆಗುತ್ತೆ. 15 ಜನ ನೋಡಿದಾಗ ಅದಿಲ್ಲ ಇದಿಲ್ಲ. ಯಾಕೆಂದರೆ ನೀವು ಒಳ್ಳೆ ಕೆಲಸದಲ್ಲಿದ್ದೀರಾ, ನಿಮ್ಮಷ್ಟೇ ಕೆಲಸ, ನಿಮ್ಮಷ್ಟೇ ಸಂಬಳ, ನಿಮ್ಮಷ್ಟೇ ಲೆವೆಲ್ಲು, ಅದು ನೋಡಬಾರ್ದು. ಸೊ ಯಾರನ್ನ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಮ್ಯಾರೇಜ್ ಅಂದರೆ ಇದೇನಾಗ್ಬಿಟ್ಟಿದೆ, ನಿಮ್ಮೊಂಥರ HR ಥರ ಆಗಿಬಿಟ್ಟಿದೆ, ಇಂಟರ್ವ್ಯೂ ಥರ ಆಗಿಬಿಟ್ಟಿದೆ. ಸೊ 6ನೇ ಮನೆ ಸ್ವಲ್ಪ ದಾನ ಮಾಡ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. 6ನೇ ಮನೆ 6, 1, 8 ಶುಕ್ರ. ಮೊಸರನ್ನು ದಾನ ಮಾಡಿ. ಹಾಗೆ ಮದುವೆ ವಿಚಾರದಲ್ಲಿ ಬೇಗ ಫೈನಲೈಸ್ ಆಗಬೇಕು ಅಂತಂದರೆ ಹವಳವನ್ನು ಹಾಕಿ, ಬಲಗೈ ಉಂಗುರದ ಬೆಳಗ್ಗೆ ಹವಳವನ್ನು ಹಾಕಿ. ವೈವಾಹಿಕ ಜೀವನ ಟ್ರಬಲ್ಸಮ್ ಇದೆ, ಕೇರ್ಫುಲ್ ಆಗಿರಿ. ಅವ್ರ ಜಾತಕದಲ್ಲೂ ಟ್ರಬಲ್ ಇದ್ಬಿಟ್ರೆ ಡಬಲ್ ಟ್ರಬಲ್ ಅಷ್ಟೇ, ಹುಷಾರಾಗಿರಬೇಕು. ಇದು ಮೋಸ್ಟ್ಲಿ ಟ್ರಬಲ್ ಕಾಂಬಿನೇಷನ್ ಅಂತ ನಾವು ಹೇಳ್ತೀವಿ. ಸ್ವಲ್ಪ ಅಷ್ಟು ಮ್ಯಾಚ್ ಆಗಲ್ಲ. 6ನೇ ಮನೆ ಇಲ್ಲಿ ಮ್ಯಾರೇಜ್ ಅಂತ ನಾವು ಹಾಕಿದಾಗ ಅಲ್ಲಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ. ಅದಕ್ಕೆ ನಾವು ಅಲ್ಲಿ ರೆಡ್ ತೋರಿಸ್ತಾ ಇರುತ್ತೆ. ಇದೆಲ್ಲ ನಮ್ಮ ಆ್ಯಪಲ್ಲಿ ನಾವು ಎಲ್ಲರಿಗೂ ಕೊಡ್ತೀವಿ. ಈ ಆ್ಯಪಲ್ಲೇ ನಮಗೆ ಎಲ್ಲ ತಿಳಿಯುತ್ತೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಇವರು 5 ಸೆಲೆಕ್ಟಿವ್ ಇದ್ದಾರೆ, ಹೆಚ್ಚು ಹುಡುಗಿರು ನೋಡ್ತಾರೆ. ಇಲ್ಲಿ 5ನೇ ಮನೆ, ಇದು 5ನೇ ಮನೆ. ಇದು ಸಂಖ್ಯಾಶಾಸ್ತ್ರ ಅಲ್ಲ, ಇದು ನ್ಯೂಮರಾಲಜಿ ಅಲ್ಲ, ಅಡ್ವಾನ್ಸ್ ಸಿಸ್ಟಮಲ್ಲಿ ಪ್ಲಾನೆಟರಿ ಇಂಟೆಲಿಜೆನ್ಸ್ನ ತೊಗೊಂಬಂದಿದ್ದೀವಿ. ಸೊ ಇಲ್ಲಿ 6ನೇ ಮನೆ ರೆಡ್ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಹುಷಾರಾಗಿರಬೇಕು. ಗುರು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಅದರ್ ಹಾರೋಸ್ಕೋಪು ಬೇಕಾಗುತ್ತೆ. ಮ್ಯಾಚ್ ಮೇಕಿಂಗ್ ತುಂಬ ಸ್ಟ್ರಾಂಗ್ ಆಗಿ ಮಾಡಬೇಕು. ಗಣಗಳನ್ನಲ್ಲ, ಗುಣಗಳನ್ನು ಮ್ಯಾಚ್ ಮಾಡಿದ್ರೆ ಸಾಕು. ಹಾಗೆ. ಓಕೆ ಸಂಪತ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ವೀಕ್ಷಕರೇ, ಕರೆ ಮಾಡಿದಾಗ ದಯಮಾಡಿ TV ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ. ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ಮಾತಾಡಿ. ಹಲೋ, ಕೇಳಿಸ್ತಿದೆಯಾ? ಹಲೋ ಸರ್, ಕೇಳಿಸ್ತಾ ಇದೆಯಾ?
ಕೇಳಿಸ್ತಾ ಇದೆ. ಇದು ಲೈವ್ ಪ್ರೋಗ್ರಾಮು, ತುಂಬಾ ಹೊತ್ತಿಲ್ಲ, ತುಂಬಾ ಜನ ಕಾಯ್ತಾ ಇರ್ತಾರೆ ಗುರುಗಳ ಜೊತೆ ಮಾತಾಡೋಕೆ. ಅವಕಾಶ ಸಿಕ್ಕಿದಾಗ ಫಾಸ್ಟ್ ಆಗಿ ಮಾತಾಡ್ಬಿಡಿ ದಯವಿಟ್ಟು, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಓಕೆನಾ? ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ತಮ್ಮನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ನಿಮ್ಗೆ? 4/1/96. 4/1/96. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ 4 ಗಂಟೆ ಸಂಜೆನಾ? ಸಂಜೆ. ಯಾವ ಊರಲ್ಲಿ ಹುಟ್ಟಿರೋದು? ಅವ್ರು ಶಿವಮೊಗ್ಗ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಡೇಟ್ ಹಾಕೋಣ. 4 ಜನವರಿ 1996, ಕರೆಕ್ಟಾ? ಹೌದು ಸರ್. ಇಲ್ಲಿ ಮಿಥುನ ರಾಶಿಲಿ ಹುಟ್ಟಿದ್ದಾರೆ. ಮಿಥುನ ರಾಶಿಲಿ ಮೃಗಶಿರ ನಕ್ಷತ್ರ. ಗುರುದಶ ನಡೀತಾ ಇದೆ. ಗುರುವಿನ ಕಾಂಬಿನೇಷನ್ ಅಲ್ಲಿ ಮದುವೆ ಆಯ್ತಾ? ಮದುವೆ ಆಗಿಲ್ಲ, ಅದ್ರ ಬಗ್ಗೆ ಕೇಳೋಣ ಅಂತ. ಅವ್ನು ಇಟಲಿ ಓದ್ತಾ ಇದ್ದಾನೆ. ಅದನ್ನೇ ನಾನು ಪ್ರಶ್ನೆ ಕೇಳಿದ್ದು ಅಲ್ವಾ? ನಿಮ್ಮ ಪ್ರಶ್ನೆ ನನ್ನ ಹತ್ರ ಇರುತ್ತೆ, ಅದಕ್ಕೆ ಕೇಳಿದ್ದು. ಇಲ್ಲಿ ನೋಡಿ, ಎಗೈನ್ ಅದೇ ಕಾಂಬಿನೇಷನ್. ನಾನು ಅವಾಗಲೇ ಹೇಳಿದ್ನಲ್ಲ, ಯಾವಾಗ ಈ 5 ಅಂತ ಬರುತ್ತೋ ಎಗೈನ್ ದೇ ಆಲ್ಸೋ ಇನ್ ದಿ ಸೇಮ್ ಮೈಂಡ್. ಪ್ಲಾನೆಟರಿ ಇಂಟೆಲಿಜೆನ್ಸ್ ಯಾರಿಗೆ 5 ಕೊಡುತ್ತೋ ಅವರೆಲ್ಲ ಹಿಂಗೆ ಇರ್ತಾರೆ. ಬೇಗ ಮ್ಯಾರೇಜ್ ಆಗಲ್ಲ, ಅವ್ರು ನಾನು ಇನ್ನೂ ಓದಬೇಕು ಅಂತಾರೆ, ನಾನು ಇನ್ನೂ ಸೆಟ್ಲ್ ಆಗಿಲ್ಲ ಅಂತಾರೆ. ಆಲ್ವೇಸ್ ಇದನ್ನೇ ನಾನು ಹೇಳೋದು, ವರ್ಲ್ಡಲ್ಲಿ ನಂಬರ್ 1 ಆ್ಯಪ್ ಅಸ್ಟ್ರಾಲಜಿ ಅಂದರೆ ಇದು. ಪೂಜೆ ಪುನಸ್ಕಾರ, ಕೌಡೆ, ವಿಲೆದೆಲೆ, ಡ್ರೆಸ್ ಹಾಕೊಳ್ಳೋದು ಎಲ್ಲ ಅಲ್ಲ. ಜನಗಳು ಚೇಂಜ್ ಆಗಬೇಕು. ಜನಗಳು ನಮ್ಮ ಕಾರ್ಯಕ್ರಮನೇ ಜಾಸ್ತಿ ನೋಡಬೇಕು. ನೋಡೋರಿಗೆಲ್ಲ ಒಂದು 50 ಜನಕ್ಕೆ ಕೇಳಬೇಕು. ನಕ್ಷತ್ರ ನಾಡಿ ನೋಡಿ ಸೈನ್ಸ್ ಬೇಸ್ಡ್ ಅಸ್ಟ್ರಾಲಜಿ ಅಂತಲೇ ನಾವು ಕರೆಯೋದು. ಇದೇನಾಗುತ್ತೆ, ಮದುವೆ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇದು ಡ್ರ್ಯಾಗ್ ಆಗುತ್ತೆ. ಇದು ಸ್ವಲ್ಪ ಫಾಸ್ಟ್ ಮಾಡಬೇಕು ಅಂದರೆ 5ನೇ ಮನೆಗೆ ಸ್ವಲ್ಪ ನಾವು ಕೊಡಬೇಕು ಅಂದರೆ ಮೂಲಂಗಿ ದಾನ ಮಾಡಬೇಕು. ವೆರಿ ಸಿಂಪಲ್. ಆ ಮೂಲಂಗಿಲಿ ಆ ಒಂದು ರಾಹುವಿನ ತತ್ವ ಇರತಕ್ಕಂಥದ್ದು. ಮೂಲಂಗಿಯನ್ನು ಶನಿವಾರ ಬಡವರಿಗೆ ದಾನ ಮಾಡಬೇಕು. ಅದ್ರ ಜೊತೆಗೆ ನಾನು ಇನ್ನೊಂದು ಸಜೆಸ್ಟ್ ಮಾಡೋದೇನು ಅಂತಂದರೆ, ಅವ್ರ ಕ್ಯಾಟ್ಸೈ ಅಂತ ಬರುತ್ತೆ. ಕ್ಯಾಟ್ಸೈ ಬಲಗೈ ಉಂಗುರದ ಬೆರಳಿಗೆ ಹಾಕ್ಕೊಂಡ್ರೆ ಅವರಿಗೆ ಬೇಗ ಡಿಸಿಷನ್ ಪವರ್ ಬರುತ್ತೆ. ದಿಸ್ ಇಸ್ ಮೋರ್ ಆಫ್ ಎ ಡಿಸಿಷನ್ ಮೇಕಿಂಗ್. ಜಾತಕ ಸೆಟ್ ಆಗ್ತಾ ಇಲ್ಲ ಅಲ್ಲ, ಡಿಸಿಷನ್ ಮೇಕಿಂಗ್ ಸೆಟ್ ಆಗ್ತಾ ಇಲ್ಲ. ಡಿಸಿಷನ್ ಮೇಕಿಂಗ್ ನೋಡಿ, ಅವ್ರು ಯಾರೋ ಇಟಲಿದ್ದಾರೆ, ತಮ್ಮನ ಮಗನ ಬಗ್ಗೆ ಕೇಳ್ತಾರೆ. ಅವ್ರ ತಮ್ಮ ಮತ್ತೆ ಮಗ ಎಲ್ಲಿ ನಮ್ಮನ್ನು ನೋಡ್ತಾನೆ ಇಲ್ಲ, ಇವ್ರು ನೋಡ್ತವ್ರೆ. ಇವ್ರು ಹೋಗಿ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಯಾರು ಪ್ರೋಗ್ರಾಮ್ ನೋಡಿ ಅವರಾಗೆ ಖುದ್ದಾಗಿ ಮಾಡ್ತಾರೆ. ಇದು 3ನೇ ಪಾರ್ಟಿಯವ್ರು ಕೇಳಿದ್ರೆ ಇದು ವರ್ಕೇ ಆಗಲ್ಲ. ಯಾಕಂದ್ರೆ ನಾನಿಲ್ಲಿ ಹೇಳಿದ್ದೀನಿ ಡೀಟೇಲ್ ಆಗಿ ಹಿಂಗಿದೆ ಅಂತ. ಇವ್ರು ಕೇಳಿದ್ದಾರೆ, ಇವ್ರು ಹೋಗಿ ಅವ್ರ ತಮ್ಮನಿಗೆ ಹೇಳೋಷ್ಟಕ್ಕೆ ತಮ್ಮ 1000 ಜನ ನೋಡಿದ್ರು ಬಿಡು ಅಂತ. ಸೊ ಪ್ರೊಕ್ರಾಸ್ಟಿನೇಷನ್ ಕಾಂಬಿನೇಷನ್ ಆಗ್ತಕ್ಕಂಥದ್ದು ಇರಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 22 ಆಗಸ್ಟ್ 2001. ಪ್ಲೇಸ್ ಚಿತ್ರದುರ್ಗ. ಟೈಮಿಂಗ್ 10:59 PM. 10:59 PM. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಯಾವ ಊರಂದ್ರಿ? ಚಿತ್ರದುರ್ಗ. ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಹುಟ್ಟಿದ್ದೀರಾ? ಓಕೆ. 2001, 25. ಓಕೆ, 23 ನಡೀತಾ ಇದೆ. ಜಾಬಲ್ಲಿ ಇದ್ದೀರಾ ಈಗ ಅಥವಾ ಇನ್ನೂ ಎಜುಕೇಶನ್ ಮಾಡ್ತಾ ಇದ್ದೀರಾ? ಗುರುಜಿ 22 ಆಗಸ್ಟ್ 2001. 2001 ಕರೆಕ್ಟು. ಜಾಬಲ್ಲಿ ಇದ್ದೀರಾ ಅಥವಾ? ಇಲ್ಲ ಗುರುಜಿ, ನಾನು IAS ಗೆ ಪ್ರಿಪೇರ್ ಆಗ್ತಿದ್ದೀನಿ. IAS. ಓಕೆ, IASಗೆ ನಮಗೆ 10-11 ಕಾಂಬಿನೇಷನ್ ಬರಬೇಕು. ಸ್ವಲ್ಪ ಸ್ಟ್ರಗಲ್ ತುಂಬ ಇದೆ. 2026 ಅಲ್ಲಿ ಬರಿಬೇಕಂತ ಇದ್ದೀನಿ ಗುರುಜಿ. 26 ಅಲ್ಲಿ ಬರಿಬೇಕು ಅಂತಿದ್ದೀರಾ? ಆ ಟೈಮ್ ನೋಡೋಣ. ಪ್ರಿಲಿಮ್ಸ್, ಮೇನ್ಸ್, ಪರ್ಸನಾಲಿಟಿ ಟೆಸ್ಟ್ ಇಂದು ಆಯ್ತು. ಗುರು ಬರ್ತಾನೆ ಆಯ್ತು. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಆ ಟೈಮಲ್ಲಿ ರಿಸಲ್ಟ್ ಇನ್ ಡೇಟ್ಸ್ ಜೂನ್, ಡಿಸೆಂಬರ್ ಮತ್ತೆ ಮೇ 2027. ಪರ್ಫೆಕ್ಟ್. ಗುರು ಸ್ಟಾರ್ಟ್ ಆಗಿದೆ. ಗುರುವಿನ ಕಾಂಬಿನೇಷನ್ 6-8-12 ಕಾಂಬಿನೇಷನ್ ಇದೆ. ಗೋಚಾರದಲ್ಲಿ ಮಾತ್ರ ಬದಲಾಗುತ್ತೆ. 2ನೇ ಮನೆ, 3ನೇ ಮನೆ. ನೆಕ್ಸ್ಟ್ ಇಯರು ಗುರು 3ನೇ ಮನೆಗೆ ಹೋಗುತ್ತೆ. ಪ್ರಿಲಿಮ್ಸು ಕ್ಲಿಯರ್ ಮಾಡ್ತೀರಾ? ಮೇನ್ಸೇ ಟಫು. ಪ್ರಿಲಿಮ್ಸ್ ಕ್ಲಿಯರ್ ಮಾಡುತ್ತೆ ಅಂತ ಬರ್ತದೆ. ಮೇನ್ಸೇ ನಿಮಗೆ 2 ಸತಿನೂ ನಿಮಗೆ ಸಮಸ್ಯೆ ಆಗುತ್ತೆ. 8ನೇ ಮನೆ ನೀವು ಟೆಕ್ನಿಕಲ್ ಇಂಜಿನಿಯರಿಂಗ್ ಓದಿದ್ದೀರಾ? ಎಂಥ ಅದ್ಭುತವಾಗಿ BE ಮಾಡಿಕೊಂಡು ನಾನು ಹೆಂಗೆ ಹೇಳಿದೆ, ಇಲ್ಲಿ 8ನೇ ಮನೆ ಇಂಜಿನಿಯರಿಂಗ್ ತೋರಿಸುತ್ತೆ. ಜಾಬ್ಗೆ ಹೋಗಮ್ಮ. ಡೋಂಟ್ ಲೂಸ್ ಯುವರ್ ಕೆರಿಯರ್. ಐ ಆಮ್ ಟೆಲಿಂಗ್ ಯು. ನನ್ನ ಫ್ಯೂಚರ್ ನನಗೆ ಗೊತ್ತಿದೆ, ನಿಮ್ಗಿಂತ ಜಾಸ್ತಿ ಗೊತ್ತಿದೆ ನನಗಲ್ಲ, ಗ್ರಹಗಳಿಗೆ. ಡೋಂಟ್ ವೇಸ್ಟ್ ಯುವರ್ ಗೋಲ್ಡನ್ ಟೈಮ್. ಇದು ವೆರಿ ಟಫ್ ಕಾಂಬಿನೇಷನಲ್ಲಿ ಸಿಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ಯುವರ್ ಪ್ಲ್ಯಾನ್ ಇಸ್ ವೆರಿ ಗುಡ್. ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ನಿಮ್ಮನ್ನು. ಪ್ಲ್ಯಾನ್ ಎ ಏನು ಅಂತಂದರೆ, ನೀವು ಜಾಬಲ್ಲಿರಿ. ಪ್ಲ್ಯಾನ್ ಬಿ ವರ್ಕ್ ಮಾಡಿ. ಈ ಯಂಗ್ ಏಜಲ್ಲೇ ನೀವು ನಾನು 26 ಬರಿತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ರೇಕ್ ತೊಗೊಂಡು ಮಾಡಿದಾಗ 26 ನಿಮ್ಗೆ ಏನಾದ್ರು ಒಂದು ಬ್ರೇಕ್ ಆಯಿತು, ಪ್ರಿಲಿಮ್ಸ್ ಆಗಿಬಿಡುತ್ತೆ, ಖುಷಿ. ಮೇನ್ಸಲ್ಲಿ ಒಡಿಸ್ಕೊಂಡು ಹೋಗುತ್ತಲ್ಲ,
ಅವಾಗ ಫ್ರಸ್ಟ್ರೇಷನ್ ಆಗುತ್ತೆ. ಯು ಕ್ಯಾನ್ ನೈದರ್ ಗೋ ಟು ಕಾಂಪಿಟೇಟಿವ್ ಎಕ್ಸಾಮ್, ನೈದರ್ ಕಮ್ ಬ್ಯಾಕ್ ಟು ಯುವರ್ ಸಾಫ್ಟ್ವೇರ್. ಕಷ್ಟ ಆಗುತ್ತೆ. ಫ್ಯೂಚರ್ ಹೇಳ್ತಾ ಇದ್ದೀನಿ. ಅಬ್ರಾಡ್ ಕಾಂಬಿನೇಷನ್ ಇದೆ. ಅಬ್ರಾಡ್ ಕಾಂಬಿನೇಷನ್ ಲಕ್ಷಗಟ್ಟಲೆ ದುಡಿತೀರಾ. ಟಾಪ್ ಮಲ್ಟಿನ್ಯಾಷನಲ್ ಕಂಪ್ನೀಲಿ ಟಾಪ್ ಪೊಸಿಷನಲ್ಲಿ ಇರ್ತೀರಾ. ಬಿಕಾಸ್ 8,000 ಟೇಕ್ಸ್ ಯು ಟು ದಿ ಹೈಯೆಸ್ಟ್ ಪಿನಕಲ್. ನಾನು ಒಂದು ಸತಿ ಮಾತ್ರ ಹೇಳ್ತೀನಿ, ಬುದ್ಧಿವಂತರು ಅದನ್ನ ಅರ್ಥ ಮಾಡ್ಕೊಂಡು ಚೇಂಜ್ ಆಗ್ತಾರೆ. ದಡ್ರು ಅದೇ ಥರ ಸೈಕಲ್ ಹೊಡಿತಾ ಇರ್ತಾರೆ. ಬಿಕಾಸ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಮೇಲೆ ನಾವು ಹೇಳೋದು. ಅದಕ್ಕೆ ಲರ್ನ್ ಅಸ್ಟ್ರಾಲಜಿ. ಯು ವಿಲ್ ಕಮ್ ಟು ನೋ 8,000 ಬಂದಿದೆ. ಯು ವಿಲ್ ಬಿಕಮ್ ಎ ಫೇಮಸ್ ಸೈಂಟಿಸ್ಟ್ ಆರ್ ಎ ರಿಸರ್ಚರ್. ಅದು ದಾರಿ ನಿಮ್ಗೆ ತೋರಿಸ್ತಾ ಇರೋದು. ನಾವು ಯಾವ ದಾರಿ ಅಂತ ಅದಕ್ಕೆ ಇದನ್ನು ತೋರಿಸುತ್ತೆ. ಯಾಕಂದ್ರೆ ನಮ್ಮ ಮೈಂಡು ಹಲವಾರು ಡೈರೆಕ್ಷನ್ ತೋರಿಸುತ್ತೆ. ಯಾವ ಡೈರೆಕ್ಷನ್ ಬೇಕು ಅನ್ನೋದು ಒಂದು ಗೈಡ್ ಬೇಕು. ಆ ಗೈಡೇ ಇದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕರೆಕ್ಟಾಗಿ ನಿಮ್ಮ ಒಂದು ಭವಿಷ್ಯವನ್ನು ಗುರೂಜಿಯವರು ನುಡಿದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಡೌಟ್ಸ್ ಇದೆ, ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ನೇರವಾಗಿ ಗುರೂಜಿಯವ್ರನ್ನ ಸಂಪರ್ಕಿಸಲಿಕ್ಕೆ ಅವಕಾಶವಿದೆ. ನಿಮ್ಮ ಟಿ.ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ಯಾರಿಗೆಲ್ಲ ಈ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾನೇ ಜ್ಯೋತಿಷ್ಯವನ್ನು ಕಲಿಬೇಕು, ನನ್ನ ಭವಿಷ್ಯದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಕ್ಲಾಸಸ್ಗೆ ಜಾಯ್ನ್ ಆಗೋಕ್ಕೆ ಅವಕಾಶವಿದೆ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಟಿ.ವಿ ಸ್ಕ್ರೀನ್ ಮೇಲೆ ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡದೆ ಡೀಟೇಲ್ ಇನ್ಫಾರ್ಮೇಷನ್ನ ನೀವು ಪಡ್ಕೊಳ್ಬಹುದಾಗಿದೆ. ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ಇರುತ್ತೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಕ್ಲಾಸಸ್ ಇರುತ್ತೆ. ಇನ್ನು ವಾಸ್ತು ಕ್ಲಾಸಸ್ನ ನೀವು ಕೇವಲ 6 ದಿನ ಅಟೆಂಡ್ ಮಾಡಿದ್ರೆ ಸಾಕು. ವಾಸ್ತುಶಾಸ್ತ್ರದ ಬಗ್ಗೆ ನೀವು ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇರೋರು ಮಾರ್ಚ್ 15ನೇ ತಾರೀಕಿನಿಂದ ಜಸ್ಟ್ 15 ದಿನಗಳು ಮಾತ್ರ, 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೋಬಹುದು. ಇದ್ರ ಬಗ್ಗೆ ಮಾಹಿತಿ ಬೇಕು, ಕ್ಲಾಸಸ್ಗೆ ಜಾಯಿನ್ ಆಗೋದು ಹೇಗೆ, ಆಫ್ಲೈನ್ ಇರುತ್ತಾ ಆನ್ಲೈನ್ ಇರುತ್ತಾ, ಡೀಟೇಲ್ ಇನ್ಫಾರ್ಮೇಷನ್ ಬೇಕಾ, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನುವಂಥವ್ರು ನಿಮ್ಮ ಟಿ.ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ನ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಗುರುಗಳೇ ಭಾಗವಹಿಸಿ ರಥಸಪ್ತಮಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳಿದ್ರಿ. 30 ಸೆಕೆಂಡ್ಸಲ್ಲಿ ಸ್ನಾನದ ವಿಚಾರ ಹೇಳ್ಬಿಡ್ತೀನಿ. ಖಂಡಿತ. ಯಾರ್ಯಾರು ಇವತ್ತು ಎಕ್ಕದ ಎಲೆ ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡಬೇಕು, ಕುತ್ಕೊಂಡು ಸ್ನಾನ ಮಾಡಬೇಕು. ತಲೆ ಮೇಲೆ ಒಂದು ಎಲೆ ಎಕ್ಕದ ಎಲೆ, 2 ಭುಜದ ಮೇಲೆ ಒಂದು ಎಕ್ಕದ ಎಲೆ, ಮಂಡಿ ಮೇಲೆ 2 ಎಕ್ಕದ ಎಲೆ, ಪಾದದ ಮೇಲೆ ಪಾದ ಹಿಂಗಿರ್ತಕ್ಕಂಥದ್ದು 2 ಮೇಲೆ ಎಕ್ಕದ ಎಲೆ, ಒಟ್ಟು 1 2 3 4 5 6 7 ರಥ ಸಪ್ತಮಿಗೆ ಸ್ನಾನ ಮಾಡಿದಲ್ಲಿ ಸೂರ್ಯನ ದೋಷ ಅಂತ ಎಲ್ಲ ಕರೀತಾರಲ್ಲ, ನೆಗೆಟಿವಿಟಿ ಎಲ್ಲ ಸಂದು ಹೋಗುತ್ತೆ. ಎಕ್ಕದ ಎಲೆ ಇಟ್ಕೊಂಡು ಸ್ನಾನ ಮಾಡಿ ಒಂದು 2-3 ಚೊಂಬು ಹಾಕ್ಕೊಳ್ಳಿ. ಆಮೇಲೆ ಆ ಎಲೆ ಎಲ್ಲ ತೆಗೆದು ಆಚೆ ಯಾವ್ದಾದ್ರು ಗಿಡಕ್ಕೆ ಹಾಕಿ. ಡೆಫಿನೆಟ್ಲಿ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ ಗುರುಗಳೇ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.